ಬನ್ನಿ ಫ್ರೆಂಡ್ಸ್, ಇವತ್ತು ಗಿಣ್ಣನ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಆಕಳು ಕರು ಹಾಕಿದ 1 ಅಥವಾ 2 ದಿವಸದ ಹಾಲನ್ನು ನಾವು ಗಿಣ್ಣದ ಹಾಲು ಅಂತ ಕರೀತಾರೆ. ಇದಕ್ಕೆ ನಾವು ಇನ್ನೊಂದು ಸ್ವಲ್ಪ ನಂದಿನಿ ಹಾಲನ್ನು ಮಿಕ್ಸ್ ಮಾಡಿಬಿಟ್ಟು ಗಿಣ್ಣ ಮಾಡಬೇಕಾಗುತ್ತೆ. ಬನ್ನಿ ಇವಾಗ ಗಿಣ್ಣದ ಪೂರ್ತಿ ರೆಸಿಪಿನ ತೋರಿಸ್ಕೊಡ್ತೀನಿ. ಗಿಣ್ಣ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಕೇಕ್ ಥರನೇ ಆಗಿದೆ, ತುಂಬ ಚೆನ್ನಾಗಿ ಬಂದಿದೆ. ನೀವು ಒಂದ್ಸರಿ ಇದೇ ರೀತಿ ಗಿಣ್ಣನ ಮಾಡಿ ನೋಡಿ ಮನೆಯಲ್ಲಿ, ತುಂಬ ಸುಲಭವಾಗಿ ಮಾಡ್ಬೋದು. ಇದಕ್ಕೆ ಏನೆಲ್ಲ ಬೇಕಪ್ಪ ಅಂದರೆ ಏನೂ ಇಲ್ಲ ಫ್ರೆಂಡ್ಸ್. ಗಿಣ್ಣದ ಹಾಲು ಮತ್ತು ಬೆಲ್ಲ, ಏಲಕ್ಕಿ ಪುಡಿ ಮತ್ತು ನಂದಿನಿ ಹಾಲಿನ 1 ಪ್ಯಾಕೆಟ್ ನಂದಿನಿ ಹಾಲು ಇದ್ದರೆ ಸಾಕು. ನೋಡಿ ಇಷ್ಟು ರುಚಿಕರವಾದ, ಇಷ್ಟು ಸ್ಮೂತಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗಿಣ್ಣ ಅಂತ ಹೇಳಿ. ಈ ರೀತಿ ನಾವು ಗಿಣ್ಣನ ಮನೆಯಲ್ಲೇ ಮಾಡಿ ತಿನ್ಬೋದು ಫ್ರೆಂಡ್ಸ್. ಇದು ಮೂಳೆಗಳಿಗೆ ತುಂಬ ಶಕ್ತಿ ಕೊಡುತ್ತೆ, ಮಕ್ಕಳಿಗೂ ತುಂಬ ಇದು ಆರೋಗ್ಯಕ್ಕೆ ಒಳ್ಳೆಯದು. ಇದನ್ನು ಮಕ್ಕಳಿಗೆ ವರ್ಷದಲ್ಲಿ 1 ಸರಿ 2 ಸರಿ ಕೊಡೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ನೋಡಿ ನಾನು 1 ಪ್ಯಾಕೆಟ್ ನಂದಿನಿ ಹಾಲನ್ನು ಹಾಕಿಬಿಟ್ಟು ಇದಕ್ಕೆ 1 ಅಚ್ಚು ಬೆಲ್ಲ, 1 ಅಚ್ಚು ಅಂದರೆ 1/4 kg ಅಷ್ಟು ಸಾಕಾಗುತ್ತೆ. ಇದನ್ನು ಕುಟ್ಟಿ ಇದನ್ನು ಸ್ವಲ್ಪ ಹೊತ್ತು ನೆನೆಯಲಿಕ್ಕೆ ಬಿಟ್ಟಿದ್ದೀನಿ. ಇದು ನೆನೆದ ಮೇಲೆ ನೀಟಾಗಿ ಬೆಲ್ಲ ಕರಗಿಬಿಡುತ್ತೆ. ಆಮೇಲೆ ನಾನು ಏಲಕ್ಕಿ ಕುಟ್ಟು ಹಾಕಿ ಇಟ್ಟಿದ್ದ ಗಿಣ್ಣದ ಹಾಲನ್ನು ಅದಕ್ಕೆ 1 ಬಟ್ಲು ಮಿಕ್ಸ್ ಮಾಡ್ತಾಯಿದ್ದೀನಿ. 1 ಪ್ಯಾಕೆಟ್ಗೆ 1 ಬೌಲಷ್ಟು ನಾನು ಗಿಣ್ಣದ ಹಾಲನ್ನು ಮಿಕ್ಸ್ ಮಾಡಿ ನೋಡಿ ಎಲ್ಲ ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿ, ಬೆಲ್ಲ ಒಂದು ಸ್ವಲ್ಪ ಕರಗಲಿ. ನೀವು ಬೇಕಿದ್ರೆ ಬೆಲ್ಲ ನಂದಿನಿ ಹಾಲನ್ನು ಮಾತ್ರ ಕರಗಿಸ್ಬಿಟ್ಟು ಸೋಸಿಬಿಟ್ಟು ನೀವು ಗಿಣ್ಣದ ಹಾಲನ್ನು ಆಮೇಲೆ ಹಾಕಿ. ನನಗೆ ಬೆಲ್ಲದಲ್ಲಿ ಯಾವುದೇ ರೀತಿ ಕಸ ಇರಲಿಲ್ಲ, ಕಲ್ಲಿರಲಿಲ್ಲ, ಆ ಕಾರಣಕ್ಕೆ ನಾನು ಹಾಗೆ ಹಾಕಿದ್ದೀನಿ. ನಾವು ಇದೇ ರೀತಿ ಪಾತ್ರೆಯಲ್ಲಿ 2 ರಿಂದ 3 ಗ್ಲಾಸ್ ನೀರು ಹಾಕಿಬಿಟ್ಟು ಗಿಣ್ಣದ ಇದು ಪ್ಲೇಟ್ನ ಇಟ್ಬಿಟ್ಟು ನೋಡಿ ನಾನು ಇವಾಗ ಇದಕ್ಕೆ ಕ್ಲೋಸ್ ಮಾಡ್ತೀನಿ. ಇವಾಗ ಬಾಯಿ ಮೇಲೆ ನೀಟಾಗಿ ಮುಚ್ಕೊಂಡು ಬಿಡಬೇಕು. ಇಲ್ಲಾಂದರೆ ನೀವು ಕುಕ್ಕರಲ್ಲಿ ಸ್ಟೀಮ್ ಮಾಡಿ ಕೂಡ ನೀವು ಗಿಣ್ಣನ ಮಾಡ್ಕೋಬೋದು. ನನಗೆ ಗೊತ್ತಲ್ವ, ಜಾಸ್ತಿ ಕುಕ್ಕರ್ ಬಳಸೋದಿಲ್ಲ, ಅದಕ್ಕೋಸ್ಕರ ನಾನು ಒಂದು ಪಾತ್ರೆಯಲ್ಲೇ ನೀರು ಇಟ್ಬಿಟ್ಟು ಅದಕ್ಕೆ ಗಿಣ್ಣದ ಹಾಲು ಹಾಕಿದಂತಹ ಬಾಕ್ಸ್ನ ಇಟ್ಬಿಟ್ಟು ನಾವು ಕಡುಬನ್ನು ಯಾವ ರೀತಿ ಬೇಯಿಸ್ಕೊಳ್ತೀವೋ, ಇಡ್ಲಿನ ಯಾವ ರೀತಿ ಬೇಯಿಸ್ತೀವೋ ಆ ರೀತಿ ಬೇಯಿಸ್ತಾ ಇದ್ದೀನಿ. ನೋಡಿ ಈ ರೀತಿ ಸ್ಟೀಮಲ್ಲಿ ನಾವು ಗಿಣ್ಣನ ಮಾಡ್ಕೊಳ್ಳೋದ್ರಿಂದ ಸೇಮ್ ಕೇಕ್ ಬಂದಾಗ ಬರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಇವಾಗ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಮುಚ್ಚಿಬಿಟ್ಟು ಒಂದು 30 ನಿಮಿಷ ನೀಟಾಗಿ ಕುದಿಸ್ಕೊಂಡ್ಬಿಟ್ರೆ ನಮಗೆ ಗಿಣ್ಣದ ಹಾಲು ರೆಡಿ ಆಗುತ್ತೆ. ನೋಡಿ ಗಿಣ್ಣದ ಹಾಲು ನಾವು ಕುಕ್ಕರಲ್ಲಿ ನಾವು ಬೇಯಿಸ್ಕೊಳ್ಳೋದಾದರೆ ಒಂದು 20 ನಿಮಿಷ ಸಾಕು. ನಾವು ಕುಕ್ಕರ್ ಇಲ್ಲದೆ ಹಾಗೆ ಒಲೆ ಮೇಲೆ ಇಟ್ಟು ಬೇಯಿಸಿದ್ನಲ್ಲ, ಆ ಕಾರಣಕ್ಕೆ ನಾನು ಕೇವಲ 30 ನಿಮಿಷ ನಾನು ಬೇಯಿಸಿದ್ದೀನಿ. ನೀವು ಕುಕ್ಕರಲ್ಲಿಟ್ಟರೆ ಕೇವಲ 20 ನಿಮಿಷಕ್ಕೆ ತೆಗಿಬೋದು. ಬೆಲ್ಲ ಒಂದು ಸ್ವಲ್ಪ ಗಟ್ಟಿ ಹಾಗೆ ಉಳಿದಿದೆ ಕೆಳಗಡೆಗೆ. ನೋಡಿ ಇವಾಗ ನಾನು ನೀಟಾಗಿ ಕಟ್ ಮಾಡ್ತಾ ಇದ್ದೀನಿ. ಕಟ್ ಮಾಡಿದ ಮೇಲೆ ಬೆಲ್ಲ ಗಿಣ್ಣ ಯಾವ ರೀತಿ ಬಂತು ಅಂತ ಹೇಳಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಈ ರೀತಿ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಬೇಕಿದ್ರೆ ನೀವು ಬಾದಾಮಿ ಹಾಗೆ ಗೋಡಂಬಿನ ಕೂಡ ನಾವು ಪುಡಿ ಮಾಡಿ ಕೂಡ ಅದರಲ್ಲಿ ಹಾಕ್ಕೋಬೋದು. ಅದು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಅದನ್ನು ಇನ್ನೊಮ್ಮೆ ಮಾಡಿ ತೋರಿಸ್ತೀನಿ ನೋಡಿ. ನಾವು ಹಳ್ಳಿಯಿಂದ ಗಿಣ್ಣದ ಹಾಲು ತಂದು ಈ ರೀತಿ ಗಿಣ್ಣ ಮಾಡಿಕೊಂಡು ಊಟ ಮಾಡಿದ್ವಿ. ಕಂಟಿನ್ಯೂ ನಾನು 3 ದಿವಸ ಗಿಣ್ಣ ಮಾಡಿದ್ದೀನಿ ಫ್ರೆಂಡ್ಸ್. ತುಂಬ ಚೆನ್ನಾಗಿತ್ತು. ನಮ್ಮ ಫ್ಯಾಮಿಲಿಗೆಲ್ಲ ನಾನು ಗಿಣ್ಣ ಮಾಡಿ ಹಂಚಿದ್ದೀನಿ. ನಿಮಗೂ ಇದೇ ರೀತಿ ಗಿಣ್ಣದ ಹಾಲು ಮಾಡಿಕೊಂಡು ಊಟ ಮಾಡಿ, ತುಂಬ ಒಳ್ಳೆಯದಿರುತ್ತೆ ಆರೋಗ್ಯಕ್ಕೆ, ಮೂಳೆಗಳಿಗೆ ತುಂಬ ಶಕ್ತಿ ಬರುತ್ತೆ. ವೆಜಿಟೇರಿಯನ್ಗೆ ಇದು ತುಂಬ ಒಳ್ಳೆಯದು. ಗಿಣ್ಣದ ಹಾಲು, ಹಾಲಿನ ಐಟಮು, ತುಪ್ಪ, ಬೆಣ್ಣೆ, ಮೊಸರು ಇದೆಲ್ಲ ಮಕ್ಕಳಿಗೆ ಕೊಡಲೇಬೇಕಾಗುತ್ತೆ. ಬನ್ನಿ ಇವಾಗ ಗಿಣ್ಣನ ಟೇಸ್ಟ್ ಮಾಡೋಣ ಫ್ರೆಂಡ್ಸ್. ಓಕೆ, ನಿಮಗೆ ಈ ಗಿಣ್ಣ ರೆಸಿಪಿ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಲ್ಲಿ ಶೇರ್ ಮಾಡ್ಕೊಳ್ಳಿ. ಕೆಲವೊಬ್ಬರಿಗೆ ಗಿಣ್ಣದ ಹಾಲು ಸಿಗುತ್ತೆ, ಬಟ್ ಗಿಣ್ಣ ಮಾಡೋದು ಹೇಗೆ ಅಂತ ಗೊತ್ತಿರಲ್ಲ. ಅಂಥವರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.